ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಮನೆಮದ್ದು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಕೂದಲಿನ ಸಮಸ್ಯೆ ನಮಗೆ ನಾರ್ಮಲ್ ಆಗಿ ಕಾಡ್ತಾ ಇರುತ್ತೆ ಅಲ್ವಾ. ಸೊ ಕೂದಲು ಉದುರುತ್ತೆ ಅಥವಾ ಏನು ತುಂಬ ಶೈನಿ ಇರಲ್ಲ. ಕೆಲವೊಬ್ಬರು ಪ್ರಾಬ್ಲಮ್ ಅಂತ ಹೇಳಿದರೆ ತುಂಬ ಡ್ರೈ ಆಗಿರುತ್ತೆ, ತುಂಬ ಶೈನಿ ಇರಲ್ಲ, ಒರಟು ಥರ ಇರುತ್ತೆ ಅಂತ ಹೇಳಿ. ಸೊ ಆ ಥರ ಇರೋರಿಗೆ ಇವತ್ತೊಂದು ಸಿಂಪಲ್ ಆಗಿರುವಂತಹ ಹೋಮ್ ರೆಮಿಡಿನ ಹೇಳ್ತಾ ಇದ್ದೀನಿ. ಒಂದು ಸಿಂಪಲ್ ಸೊಲ್ಯೂಷನ್ ಮನೆಯಲ್ಲೇ ಮಾಡ್ಕೊಳ್ಬಹುದು. ಮನೆಯಲ್ಲೇ ಇರುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಮಾಡುವುದು. ಯಾವ ಹೋಮ್ ರೆಮಿಡಿ ಅಂತ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ಮನೆಮದ್ದು ಮಾಡೋದಕ್ಕೆ ನಾನು ಅಲೋವೆರಾನ ತೊಗೊಂಡಿದ್ದೀನಿ. ನೀವು ಫ್ರೆಶ್ ಅಲೋವೆರಾ ಇಲ್ಲ ಆದರೆ ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಕೊಳ್ಬಹುದು. ಇದನ್ನ ಎಡ್ಜಸ್ ಫುಲ್ ತೆಕ್ಕೊಳ್ಬೇಕು. ಇದನ್ನ ಮಧ್ಯದಲ್ಲಿ ಕಟ್ ಮಾಡ್ಕೊಂಡ್ಬಿಡ್ಬೇಕು. ನೋಡಿ ಎಷ್ಟು ಫ್ರೆಶ್ ಆಗಿರುತ್ತೆ ಅಂತ ಹೇಳಿ. ಇವಾಗ ಇದರ ಲೋಳೆಯನ್ನು ಫುಲ್ ತೆಕ್ಕೊಳ್ಬೇಕು. ನಾವು ನಾರ್ಮಲಿ ಸ್ಪೂನಲ್ಲಾದರೂ ತೆಕ್ಕೊಳ್ಬೋದು, ಇಲ್ಲ ಫೋರ್ಕಲ್ಲಿ ಈ ಥರ ಮಾಡಿದರೆ ತುಂಬ ಈಸಿಯಾಗಿ ಬರುತ್ತೆ. ಫೋರ್ಕ್ ಯೂಸ್ ಮಾಡ್ಬೋದು, ಇಲ್ಲ ನೀವು ಕೋಮ್ ಬೇಕಂದರೆ ಯೂಸ್ ಮಾಡ್ಬೋದು, ಬಾಚಣಿಗೆನಾದರೂ ಯೂಸ್ ಮಾಡಬಹುದು. ನಾವು ಸ್ಪೂನಲ್ಲಿ ತೆಗೆದ್ರೆ ಏನಾಗುತ್ತೆ, ಕೆಲವು ಸರಿ ಪೀಸ್ ಥರ ಬರುತ್ತೆ. ಅದನ್ನ ಮತ್ತೆ ನಾವು ಒಂದು ಮಿಕ್ಸಿಗೆ ಹಾಕಬೇಕು, ಏನಾದರೂ ಮಾಡಬೇಕಾಗತ್ತೆ. ಈ ಥರ ಫೋರ್ಕಲ್ಲಿ ಮಾಡಿಬಿಟ್ರೆ ನಮಗೆ ಆರಾಮ್ಸೆ ಜೆಲ್ ಥರನೇ ಸಿಗುತ್ತೆ. ಒಂದು ಚಿಕ್ಕ ಪೀಸ್ ಅಲೋವೆರಾ ಇದ್ದರೂ ಸಾಕು, ನಮಗೆ ಜಾಸ್ತಿನೇ ಸಿಗುತ್ತೆ ಅದರಲ್ಲಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದ್ಸರಿ. ಇವಾಗ ಒಂದು 3 ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ. ಅಥವಾ ನಿಮ್ಮ ಕೂದಲು ಎಷ್ಟು ಉದ್ದ ಇದೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಇದಕ್ಕೆ ಇವಾಗ 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆನ ಆ್ಯಡ್ ಮಾಡ್ಕೊಳ್ಬೇಕು. ತೆಂಗಿನ ಎಣ್ಣೆ ಕೂದಲಿಗೆ ತುಂಬಾ ಒಳ್ಳೆಯದು. ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಹಾಗೆ ಶೈನಿಂಗ್ ಬರೋದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆಯೇ 2 ಸ್ಪೂನ್ ಆಗುವಷ್ಟು ಮೊಸರನ್ನು ಕೂಡ ಹಾಕ್ಕೊಳ್ಬೇಕು. ಮೊಸರು ಹಾಕೋದ್ರಿಂದ ಕೂದಲು ತುಂಬ ಸ್ಟ್ರಾಂಗ್ ಬರುತ್ತೆ. ಹಾಗೆಯೇ ಏನಾದರೂ ಡ್ಯಾಂಡ್ರಫ್ ಎಲ್ಲ ಇದ್ದರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಇದು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದರಲ್ಲಿ ನೀವು ಫ್ರೆಶ್ ಅಲೋವೆರಾದ ಬದಲಿಗೆ ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಕೊಳ್ಬಹುದು. ಅಲೋವೆರಾ ಜೆಲ್ ಆದರೆ ಇನ್ನೂ ಈಸಿಯಾಗಿ ಮಾಡ್ಕೊಳ್ಬಹುದು ಆ್ಯಕ್ಚುಲಿ. ಇದನ್ನ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 3 ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಮಿಶ್ರಣವನ್ನು ತಲೆಗೆ ನೀಟಾಗಿ ಕೂದಲು ಬುಡದಿಂದ ತುದಿ ತನಕ ಹಚ್ಕೊಂಡು ಕರೆಕ್ಟಾಗಿ ಒಣಗೋಕೆ ಬಿಡಬೇಕು. ಒಂದು ಅರ್ಧದಿಂದ 1 ಅವರ್ ಆದರೂ ಬಿಡಬೇಕು. ಅಷ್ಟೊತ್ತು ಬಿಟ್ಟು ಆಮೇಲೆ ತಲೆ ಸ್ನಾನ ಮಾಡ್ಬೋದು. ನಾರ್ಮಲಾಗಿ ವಾರದಲ್ಲಿ 1 ಸಾರಿ ಇದನ್ನ ಹಚ್ಕೊಂಡು ಮಾಡ್ಬೋದು. ಇಲ್ಲ ಆದರೆ ತಿಂಗಳಲ್ಲಿ 1-2 ಅಥವಾ 3 ಸಾರಿ ಕೂಡ ಮಾಡಬಹುದು. ಇದನ್ನು ಯೂಸ್ ಮಾಡೋದ್ರಿಂದ ಕೂದಲು ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ಶೈನಿ ಕೂಡ ಆಗಿರುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.